ಕೋಲಾರ, ಚಿಂತಾಮಣಿ, ಶ್ರೀನಿವಾಸಪುರ. ವೆರೈಟಿ ಒಂದು 20 ವೆರೈಟಿ ಇದೆ. ಮಾರ್ಕೆಟ್ ರೇಟಿಗೂ ಇವರು ಮಾರ್ತಕ್ಕಂಥ ರೇಟ್ಗೂ ಏನು ವ್ಯತ್ಯಾಸ ಇರುತ್ತೆ ಸರ್? ನಿಮಗೆ ಮಾರ್ಕೆಟ್ ರೇಟ್ಗೂ ಇದಕ್ಕೂ ಬಹಳ ಕಮ್ಮಿ ಇದೆ, ಬಹಳ ಕಮ್ಮಿ ಇದೆ, ಬಹಳ ಕಮ್ಮಿ ಇರುತ್ತೆ. ಯಾಕಂದರೆ ಮೇಯ್ನಾಗಿ ಈಗ ವಾಸವಿಯವರು ಸ್ಟಾಲ್ ಹಾಕೊಡ್ತಾರೆ, ಯಾವುದೇ ಒಂದು ಅವರಿಗೆ ಚಾರ್ಜ್ ಮಾಡ್ತಾ ಇಲ್ಲ. ರೈತರಿಗೋಸ್ಕರ ಅವರು ಅದು ಚಾರ್ಜ್ ಮಾಡ್ತಾರೆ. ಫ್ರೀಯಾಗಿ ಒಂದು 20 ಸ್ಟಾಲ್ ಕೊಡ್ತಾರೆ. ಲಾಸ್ಟ್ ಟೈಮ್ ಜಯನಗರ ಮಾಡಿದ್ರು, ಹತ್ತಿಕೆರೆ ಮಾಡಿದ್ರು, ಸಕ್ಸಸ್ ಆಯಿತು, ರೈತರು ಖುಷಿಯಾದ. ಈ ಸತಿ ಕೂಡ ಅವರು 20 ಸ್ಟಾಲ್ ಕೊಡ್ತಾ ಇದ್ದಾರೆ. ನಾವೇನು ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳ್ತಾ ಇದ್ವಿ, ಅವರು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಇದೊಂದು ಪಾಯಿಂಟು, ಯಾವುದೇ ರೈತರಿಂದ ಅವರು ಯಾವುದೇ ಒಂದು ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲ, ಸ್ಟಾಲ್ಗಳಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನಮಗೆ ಏನಾಗಬೇಕು ಸರ್? ನಮ್ಗೆ ಆಗ್ಬೇಕಿರೋದು ರೈತರಿಗೆ ಒಳ್ಳೇದಾಗಬೇಕು. ಸೊ ರಾಜಕಾರಣಿಗಳು ಬಂದ್ರು ಬರದೇ ಇದ್ರು ನಮಗೆ ಇಲ್ಲಿ ಎಲ್ಲರೂ ಒಂದು ಟೀಮ್ ಇದೆ. ಸೊ ನಾವೆಲ್ಲರೂ ಕಷ್ಟಪಟ್ಟು ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡ್ತೀವಿ. ಸೊ ನಮ್ಮ ಜೊತೆ ಸ್ಪಾರ್ಕ್ ಇವೆಂಟ್ಸ್ ಅಂತ ಶ್ಯಾಮ್ ಅವರು ಸಹ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇಂದ, ಸ್ಟಾಲ್ಸ್ ಇಂದ ಎಲ್ಲ ಹೆಲ್ಪ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಅವರು ಮಾಡ್ತಿದ್ದಾರೆ. ಮತ್ತೆ ಈ ಸತಿ ನಮ್ಮ ಆಯುಷ್ ಟಿವಿ ಅವರು ನಮ್ಮ ಜೊತೆ ಸೇರಿದ್ದಾರೆ ಈ ಇವೆಂಟ್ ನ ಇನ್ನೂ ಗ್ರ್ಯಾಂಡ್ ಸಕ್ಸಸ್ ಮಾಡ್ಬೇಕಂತ. ಸೊ ಅವ್ರ ಕಡೆ ನನಗೆ ಬಹಳ ಸಪೋರ್ಟ್ ಇದೆ. ಸೊ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕರ್ನಾಟಕದ ಪ್ರಖ್ಯಾತ ತಿಂಡಿ ತಿನಿಸುಗಳಲ್ಲಿ ಫೇಮಸ್ ಆದಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ನಾವಲ್ಲಿ ಪ್ರಾರ್ಥಿಸ್ಕೊಳ್ತಾ ಈಗ ಮೇಡಮ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. 24 ವರ್ಷದಿಂದ ನಾವು ಅವರೇ ಮೇಳ ಮಾಡ್ತಿದ್ವಿ. ಸೊ ಹೋದ ವರ್ಷ ಏನಂದ್ರೆ ಅವರೇ ಮೇಳದಲ್ಲಿ ನಾವು ಒಂದು ಮ್ಯಾಂಗೋ ಬೋರ್ಡ್ ಆಫ್ ಕರ್ನಾಟಕಗೆ ಒಂದು ಸ್ಟಾಲ್ ಅನ್ನು ಕೊಟ್ಟಿದ್ವಿ. ಸೊ ರೈತರಿಗೆ ಅಲ್ಲಿ ತುಂಬಾ ಖುಷಿ ಆಯ್ತು. ಮ್ಯಾಂಗೋ ಮೇಳ ಅಂತ ತುಂಬಾ ಜಾಗದಲ್ಲಿ ಮಾಡ್ತಾರೆ, ಲಾಲ್ಬಾಗಲ್ಲಾಗಲಿ ಬೇರೆ ಕಡೆ ಆಗಲಿ, ಬಟ್ ಅವ್ರು ಅಷ್ಟೊಂದು ಸೇಲ್ಸ್ ಆಗಲ್ಲ. ಆಮೇಲೆ ಮೇ ಬಿ ರೀಚ್ ಆಗ್ತಿಲ್ಲ ಜನಗಳಿಗೆ. ಸೊ ಅವ್ರಿಗೆ ಸೇಲ್ಸ್ ಆಗ್ತಿಲ್ಲ, ಹಣ್ಣೆಲ್ಲ ಸಾಡಿ ಹೋಗ್ಬೇಕಾಗುತ್ತೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಹೋದ ವರ್ಷ ನಾವು ಬಂದು ಈ ಅವರೇ ಮೇಳ ತರಾನೇ ಮ್ಯಾಂಗೋ ಉತ್ಸವ ಅಂತ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲೇ ಮಾಡಿದ್ವಿ. ಆ್ಯಂಡ್ ಬಗೆ ಬಗೆಯಾದ ತಿನಿಸುಗಳು, ಮಾವಿನ ಹಣ್ಣು ಅಂದರೆ ಮಾವಿನ ಹಣ್ಣಿನ ಫ್ರೂಟ್ಸ್ ಅಲ್ಲಿ ರಾಜ ಮಾವಿನ ಹಣ್ಣು. ಸೊ ತುಂಬ ಜನಕ್ಕೆ ಮಾವಿನ ಹಣ್ಣು ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಮಾವಿನಕಾಯಲ್ಲಿ, ಮಾವಿನ ಹಣ್ಣಲ್ಲಿ ತುಂಬ ವೆರೈಟಿ ಫುಡ್ ಮಾಡ್ಬೋದು. ಅದಕ್ಕಾಗಿ ಈ ಮ್ಯಾಂಗೋ ಉತ್ಸವ ಅಂತ ಶುರು ಮಾಡಿದ್ವಿ. ಹೋದ ವರ್ಷ ಜಯನಗರದಲ್ಲಿ ಮಾಡಿದ್ವಿ, ಈ ವರ್ಷ ಅದನ್ನೇ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾಡ್ತಿದ್ದೀವಿ. ಸೊ ರೈತರು ಆಲ್ಮೋಸ್ಟ್ ಒಂದು 20 ವಿಲೇಜಸ್ ಇಂದ ಕರ್ನಾಟಕದಲ್ಲಿರೋರೆಲ್ಲರೂ ಬರ್ತಿದ್ದಾರೆ. ನೇರವಾಗಿ ಅವ್ರ ಹತ್ರ ಮಾವಿನ ಹಣ್ಣು, ಮಾವಿನಕಾಯಿ ಬೆಳಿಬೋದು. ಫ್ರೆಶ್ ಆಗಿರುತ್ತೆ, ಮತ್ತೆ ಆರ್ಗ್ಯಾನಿಕ್ ವೇ ಆಗಿ ಬೆಳೆದಿರೋ ಮಾವಿನ ಹಣ್ಣು ಸಿಗುತ್ತೆ. ಸೊ ಗ್ರಾಹಕರಿಗೂ ತುಂಬಾ ಉಪಯೋಗ ಆಗುತ್ತೆ, ಪ್ಲಸ್ ರೈತರಿಗೂ ಖುಷಿ ಆಗುತ್ತೆ. ಸೊ ಅವರಿಂದ ನೇರವಾಗಿ ನೀವು ಪರ್ಚೇಸ್ ಮಾಡೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದನ್ನ ಬಿಟ್ಟು ನಿಮಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ, ಒಂದು ಇವೆಂಟ್ ತರ ಒಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋರಿಗೆ, ರೈತರಿಗೂ ಸಪೋರ್ಟ್ ಮಾಡೋದಂಗೆ ನಮ್ಮ ದೇಶೀಯ ತಿನಿಸು ಲೈಕ್ ಮಾವಿನಕಾಯಲ್ಲಿ ನಾವು ಬಜ್ಜಿ ಮಾಡ್ತೀವಿ, ಮಾವಿನಕಾಯಲ್ಲಿ ಮಜ್ಜಿಗೆ ಹುಳಿ ಮಾಡ್ತೀವಿ. ಆ ಥರ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಎಲ್ಲ ಮಾಡ್ತೀವಿ. ಸೊ ನಾವು ಮೀಡಿಯಾ ಪಾರ್ಟ್ನರ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವಕಾಶ ನಮಗೆ ನಮಗೆ ಕೊಟ್ಟಿದ್ದಾರೆ. ನಾವು ಒಂದು ಹೆಲ್ತ್ ಚಾನಲ್ ಆಗಿರೋದ್ರಿಂದ ಸೀಸನಲ್ ಫ್ರೂಟ್ಸ್ ಹಣ್ಣಿನ ರಾಜ ಅಂತ ಹೇಳಿದ್ರೆ ಆ ರಾಜನೊಂದಿಗೆ ನಾವು ಕೆಲಸ ಮಾಡುವಾಗ ಸೈನಿಕರಾಗಿ ನಾವು ಅಭಿವೃದ್ಧಿದ್ದೀವಿ. ನಮ್ಮ ಚಾನಲ್ ಮೂಲಕ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರಚಾರಗಳು ಜೊತೆಗೆ ನೀವೆಲ್ಲರೂ ಕೂಡ ಮಾಧ್ಯಮ ನನ್ನದು ಸ್ನೇಹಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಹೆಚ್ಚಿನ